ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ದಶಮಸ್ಕಂದ ಭಾಗವತದಲ್ಲಿ ವರ್ಣಿತವಾದ ಶ್ರೀಕೃಷ್ಣನ ಮಹಿಮಾ ಸ್ತೋತ್ರ ಸುಳಾದಿ. ಕೃಷ್ಣ ಕಮಲನಾಭ ಕ್ರೀಡಾ ವಿನೋದ ಸರ್ವೋತ್ಕೃಷ್ಣ ಉದಾರ ಮನುಜ ವಿಗ್ರಹ ಲೀಲಾ ಕೃಷ್ಣ ಬಾಂಧವ ಗೋಪ ಖಗವಾಹನ ದೇವ ಅಷ್ಟಮಹಿಷಿ ರಮಣ ಶ್ಯಾಮ ವರ್ಣ ಸೃಷ್ಟಿ ಸಂಹಾರ ಕರ್ತ ನಿರ್ದೋಷ ಗುಣ ವಾರಿಧಿ ಶ್ರೇಷ್ಠ ಜನಕ ಸ್ವಾತಂತ್ರ ಪುರುಷ ದುಷ್ಟ ದಾನವ ಹರಣ ದುಃಖ ನಿವಾರಣ ಇಷ್ಟಾರ್ಥ ಪಾಲಿಸುವ ವಿಶ್ವ ಮನೋಭೀಷ್ಟವೇ ಭುಜಗಶಯ್ಯ ಸಕಲರಿಗೆ ಬಲಿಷ್ಠನೇ ಭವ ದೂರ ಅನಂತ ಕಾಲ ಧರ್ಮಿಷ್ಠನೇ ವೈಕುಂಠ ರಮಣ ಗೋಪಾಲನಾಥ ನಿಷ್ಠ ಜನರ ಪಾತ್ರ ಮಿತ್ರ ಕೋಟಿ ತೇಜ ತೃಷ್ಟ ಸಂತತ ಸಾರ್ವಭೌಮ ಬಲು ಪ್ರತಿಷ್ಠಾ ಉಂಟಾದ ದೈವ ಸರ್ವರೊಳಗೆ ಪ್ರವಿಷ್ಟನಾಗಿ ನಾನಾ ಚರಿತೆ ನಡೆಸುವ ಮಾಯಾ ಕಷ್ಟ ದಾರಿದ್ರ ರಹಿತ ಕರುಣಿ ದಾನಿಗಳರಸ ವಿಷ್ಣು ವಿಶ್ವರೂಪ ಲೋಕ ವಿಲಕ್ಷಣ ವೃಷ್ಟಿಕುಲೋದ್ಭವ ವಿಜಯ ವಿಠಲ ಎನ್ನ ಅರಿಷ್ಟ ಪೋಗಾಡು ದಿವ್ಯ ದೃಷ್ಟಿಯಿಂದಲೇ ನೋಡು. ಧರಣಿಯೊಳಗೆ ಮಹಾದುರುಳರು ಉದುಭವಿಸೆ ನಿರುತ ಧರ್ಮಕ್ಕೆ ಕೇಡು ತರತೀರಲಾಗಿ ನಿರ್ಜರ ಸಮುದಾಯವು ನೆರೆದು ಯೋಚಿಸಿ ತಾಮಸ ಸುತನ ಬಳಿಗೆ ಹರಿದು ಹೋಗಲು ನಿನಗೆ ಅರುಹಾಲು ಕೇಳುತ್ತಲೇ ಕರುಣಾದಿಂದಲಿ ಆಧರಿಸಿ ಸುರರಿಗೆಲ್ಲ ಧರಣಿಯೊಳಗೆ ಅವತರಿಸಿ ಮುಂದಾಗಿ ಸಂಚರಿಸುತ್ತಲೀರು ಎಂದು ಪರಮಾನುಗ್ರಹ ಮಾಡಿ ಪೊರೆದ ಪ್ರೀತಿ ದೈವ ನರಲೀಲೆ ತೋರಿ ವಿಜಯ ವಿಠಲ ನರಹರಿ ರೂಪವ ಧರಿಸಿದ ಪರಮ ಮಂಗಳ ಮೂರ್ತಿ. ಅಸುರ ಕಂಸನು ತಾಮಸ ಬುದ್ಧಿಯಲ್ಲಿ ವ್ಯಕ್ಕಸನಾಗಿ ರೋಷದಲ್ಲಿ ವಸುದೇವ ದೇವಕಿಯ ಮಸದು ಮತ್ಸರಿ ಸೀಡಿಸಿದ ನಿಗಳವ ಬಂಧಿಸಿ ಶೆರೆಮನೆಯಲ್ಲಿ ಅಸೂಯವ ಬಡುತ್ತಲೇ ಕುಸುಮನಾಭನೆ ಜನಿಸುವೆನೆಂದು ಮೌನಿಸ ವೇಷವನು ತಾಳಿ ಕುಶಲದಿಂದಲೀ ವಸುದೇವ ದೇವಕಿ ಬಸುರೀಲಿ ಉದುಭವಿಸಿ ಚಕ್ರಾಬ್ಜಗದ ಬಿಸಿಜ ಚೆನ್ನಾಗಿ ಧರಿಸಿದ ಚತುರ ಹಸ್ತ ದಿಶೆಗೆ ರವಿಯಂತೆ ರಂಜಿಸುವ ಸ್ವಪ್ರಕಾಶ ಹಸುಳೆಯಾಗಿ ತೋರಿದ ಪರಂಜ್ಯೋತಿ ವಸುಧೀಭಾರ ಹರಣ ವಿಜಯ ವಿಠಲ ನೀನೇ ಶಿಶುವಾಗಿ ಕಣ್ಣಿಗೆ ಕಾಣಿಸಿಕೊಂಡೆ ಈರ್ವರಿಗೆ. ಮಧುರಾಪುರದಲ್ಲಿ ಜನಿಸಿ ವೇಗದಿ ಯಮುನಾ ನದಿ ದಾಟುವಾಗ ಉರಗನು ಸೇವೆಯನ್ನು ಮಾಡೆ ಒದಗಿ ತಂದು ನಿನ್ನ ಯಶೋಧ ದೇವಿಯ ಬದಿಯಲ್ಲಿ ಇಟ್ಟು ದುರ್ಗಾದೇವಿಯವಯ್ಯೆ ಅದರಿಂದ ಕಂಸಗೆ ಖೇದವೆಗ್ಗಳಿಸೆ ಕರದು ಪೂತಣಿಯಟ್ಟಿ ಅವಳ ಸುಹೀರಿದೆ ಒದದೇಶ ಕಟನವನಕ್ಕೆ ಪೋದಲ್ಲಿ ಕಾಲಿಲಿ ಮುದದಿಂದಲಿ ಬಲು ಚೋರ ನೆನೆಸಿದೆ ಮದುವೆ ಇಲ್ಲದೆ ಬಹು ಮಕ್ಕಳನ್ನು ಪಡೆದೆ ಗದೆ ಬಿಲ್ಲು ಗಜುಗು ಚಂಡಾಟದಲ್ಲಿ ಮೆರೆದೆ ಎದುರಾದ ಹಯವೃಷಭ ಬಕಧೇನು ಕವತ್ಸ ಮೊದಲಾದ ಖಳರ ಮರ್ದಿಸಿ ಯಮುಳಾರ್ಜುನರ ಪದದಲ್ಲಿ ಶಾಪವನು ಕಳೆದು ಕಿಚ್ಚನೆ ನುಂಗಿ ಹೃದಯದೊಳಗೆ ಇದ್ದ ಕಾಲಿಂಗನ ತುಳಿದು ಕಾಯ್ದು ಸದರವಿಲ್ಲದೆ ಗಿರಿಗೆ ಹಾಕಿದನ್ನವನುಂಡು ತುದಿ ಬೇರಳಿಂದಲೇಳು ದಿವಸ ಗಿರಿಯ ಧರಿಸಿ ತ್ರಿದಶ ನಾಯಕನ ಭಂಗಿಸಿದೆ ಆ ಕ್ಷಣದಲ್ಲಿ
ಕ್ಷುದೆಗೆ ಅಂಬಲಿ ಕುಡಿದು ಗೋವಳರ ನಟ್ಟಿಯಾಗದ ಅನ್ನ ಸತಿಯರಿಂದಲಿ ತರಿಸಿ ಬುಂಜಿಸಿದೆ. ಪದುಮ ಗರ್ಭಗೆ ಬೆಡಗು ತೋರಿದ ಮಹದೈವ ಪದುಮಾಲೋಚನ ನಮ್ಮ ವಿಜಯ ವಿಠ್ಠಲರೇಯ. ಮದನಾಟದಲ್ಲಿ ಗೋಪಿಯರ ಕೂಡ ನಲಿದ ಕರೆಯ ಬಂದ ಕ್ರೂರ ಬಕುತನ್ನ ಮನ್ನಿಸಿ ಮರಳೇ ನಾರಿಯರ ಪೊಂಬಡಿಸಿ ಬರುತ್ತಾ ಉದಕದೋಳು ರೂಪವ ತೋರಿ ಕರಿಯ ಸಿಳಿದೆ ರಜ ಕನಸಹಿತ ಶರಾಸನ ಮುರಿದು ಗೋಮಕ್ಕಳ ಒಳನುಂಡೆ ಹರುಷದಿಂದಲಿ ಮಾಲೆ ಕೊಡಲು ಧರಿಸಿಕೊಂಡೆ ಕುರೂಪಿಯ ತಿದ್ದಿ ದಿವ್ಯಾಂಗನಿಯ ಮಾಡಿ ತರುಳನಾಗಿ ಪೋಗಿ ಸೊಕ್ಕಿದಾನಿಯ ಕೊಂದೆ ಒರೆಸಿದೆ ಮಲ್ಲರ ಕಾಳಗದೊಳಗೆ ನಿಂತು ಹರಿದು ಕಂಸನ ವಿಡಿದು ಅವನ ಈಡಾಡಿ ಉದರ ಮೇಲೆ ಕುಣಿದು ಅವನ ಮರ್ದಿಸಿದೆ. ಮುಂದೆ ಸೆರೆ ಬಿದ್ದ ಜನಕರ ಬಿಡಿಸಿದೆ. ಮೆರೆದ ಬಾಲನಾಗಿ ಸೋಜಿಗವ ತೋರಿ ಪರಮಾಜ್ಞಾನಿ ನೀನೆ ಸಾಂದೀಪನಲ್ಲಿ ಓದಿ ಗುರುಪುತ್ರ ಮೃತನಾಗಿರಲು ತಂದಿತ್ತೆ. ಸಿರಿ ರುಕ್ಮಿಣಿ ಸತ್ಯಭಾಮೆಯರ ಮಿಕ್ಕದಷ್ಟ ತರುಣಿಯರ ಮಧು ವ್ಯಾಧಿ ಚರಿತ ತೋರಿ ಭರದಿಂದ ಜರಾಸಂಧ ಕಾಲ ಯಮ ಶಿಶುಪಾಲ ನರಕ ಹಂಸ ದೀಪಿಕಾ ಸಾಲ್ವ ಪೌಂಡ್ರಿಕ ದುರುಳಾ ಶ್ರೀಗಳ ದಂತ ವಕ್ತ್ರ ಬಲು ದೈತ್ಯರ ಒರೆಸಿದ ಅವರವರ ದುರುಳತೆಯನ್ನು ನೋಡಿ ಕರ್ಣದಿಂದಲಿ ಮುಚುಕುಂದನ್ನ ಪಾಲಿಸಿ ಪರಿಪರಿ ಬಗೆಯಿಂದ ಶರಧಿಯೊಳಗೆ ನಲಿದೆ. ಹರನಲ್ಲಿ ಸಂತಾನ ಬೇಡಿ ತಪವ ಮಾಡಿದೆ. ಹಿರಿದೋ ನಿನ್ನ ಮಹಿಮೆ ಪೊಗಳಾಳವೇ ಅರಸೂಗ್ರ ಸೇನೆಗೆ ಒಲಿದ ವಿಜಯ ವಿಠ್ಠಲ ಸರಿ ಬಂದಂತೆ ಲೀಲೆ ಮಾಡಿದ ದೇವಾ. ದ್ವಾರಕಾಪುರದಲ್ಲಿ ನಾರಿಯರ ಕೂಡ ವಾರಕ್ಕೆ ವಿಹಾರ ಮಾಡಿದ ದೈವ. ನಾರದನು ಒಂದು ಪಾರಿಜಾತ ಉತರೆ ಕಾರುಣ್ಯದಲ್ಲಿ ಪೋಗಿ ನಾರಿಯ ಸಂಗಡ ಪಾರಿಜಾತ ವೃಕ್ಷ ಬೇರರಿಸಿ ತಂದೆ. ದಾರಿದ್ರತನದಲ್ಲಿ ಧಾರುಣೀಸುರ ನಿನ್ನ ಸಾರಲು ಭಾಗ್ಯ ಅಪಾರವಾಗಿ ಇತ್ತೆ. 6-10 ಸತಿಯರಲ್ಲಿ ಈರೈದು ಸುತರೋ ಕುಮಾರಿ ಒಬ್ಬಳ ವಿಸ್ತಾರದಿಂದಲಿ ಪೆತ್ತ ಮೀರಿದ ದೈವವೇ. ವಾರಿಧಿಯೊಳು ಪೋಗಿ ಕಿರೀಟಿಗೋಸುಗ ಧಾರುಣೀಸುರನ ಕುಮಾರನ ಕರೆದೆತ್ತೆ. ಭೂರಿ ದಕ್ಷಿಣದಿಂದ ದ್ವರವ ಮಾಡಿದೆ ಕೋರಿದವರ ಮನ ಸಾರವರವ ನೀವ. ವಾರಿಜಧರ ನಮ್ಮ ವಿಜಯ ವಿಠ್ಠಲರೇಯ ತೋರಿದೆ ಸುರಮುನಿ ನಾರದಗೆ ಬೆಡಗು. ಏಕಮೇವ ನೀನು ಲೋಕದೊಳಗೆ ಬಲು ಪ್ರಾಕೃತ ಚರಿತೆ ಅನೇಕ ಬಗೆಯಲ್ಲಿ ತೋರಿ ಆ ಕಂದರ್ಪಜ ಪಿನಾಕಿಯ ಬಕುತನ ಸುಕುಮಾರರಿಗೆ ಸೋತು ತಾಕಿ ಸೆರೆ ಬಿದ್ದಿರಲು ಪಾಕಶಾಸನ ಸುಧಾ ಕಲಶ ತಂದವನ್ನ ನೀ ಕರುಣದಿಂದಲೇರಿ ರಾಕಾಬ್ಜನಂತೆ ಪೊಳೆವ. 4 ಜನರ ನೋಡಿ ಶ್ರೀಕಂಠನ ಹಿಂದು ಮಾಡಿ ಭೂಕಂಪಿಸುವ ಬಲಿ ಕುಮಾರನ ಕರಗಳ ಕಡಿದು ಮೊಮ್ಮಗನ ಜೋಕೆಯಿಂದಲಿ ಬಿಡಿಸಿ ಲೋಕ 3ರೊಳಗೆ ಸಾಕಾರ ನೆನೆಸಿದೆ. ಸಾಕು ಮಾಡಿದ ಯದು ಕುಲವನ್ನು ವನಿಕೆ ನೆವದಿಂದ ಲೋಕೇಶ ತಲೆದೂಗಿ ಸಾಕಿದೆ ಭೂಮಿಯ ತೂಕ ಇಳುಗಿವೆಗ. ವಾಕು ಉದ್ಧವಗೆ ವಿವೇಕ ಮಾರ್ಗವ ಪೇಳಿ ಈ ಕೃಷ್ಣಾವತಾರ ಸಾಕು ಮಾಡಿ ಒಂದು ಕಳೆವರ ಇಟ್ಟು ಈ ಕುಂಭಿಣಿಗೆ ತೋರಿದ ಕಪಟ ನಾಟಕ ಶ್ರೀಕಾಂತ ತಾಳಂಕ ತಮ್ಮ ವಿಜಯ ವಿಠ್ಠಲ ಸೋಂಕಿದಾಕ್ಷಣ ತೊಂಡೆ ಭೂಕಾಂತವಾಗಿದೆ.
ಪಾರ್ಥ ಸಾರಥಿ ಕುರು ವಂಶಘಾತಕನೇ ಮುಕ್ತಾರ್ಥ ಎನ್ನ ಧೊರೆ ವಿಜಯ ವಿಠಲರೇಯ. ಪಾರ್ಥ ಸಾರಥಿ ಕುರು ವಂಶ ಘಾತಕನೇ ಮುಕ್ತಾರ್ಥ ಎನ್ನ ದೂರೆ ವಿಜಯ ವಿಠಲ ಎನ್ನ ಧೊರೆ ವಿಜಯ ವಿಠಲರೇಯ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಕೃಷ್ಣಾವತಾರ ಸ್ತೋತ್ರ ಸುಳಾದಿ ದಶಮಸ್ಕಂದ ಭಾಗವತದಲ್ಲಿ ವರ್ಣಿತವಾದ ಶ್ರೀಕೃಷ್ಣನ ಮಹಿಮೆಯನ್ನು ಸ್ತೋತ್ರವಾಗಿ ಈ ಸುಳಾದಿಯಲ್ಲಿ ನೋಡಬಹುದು. ಇಲ್ಲಿ ವಿಜಯದಾಸರು ಕೃಷ್ಣದೇವರ ಲೀಲೆಗಳನ್ನು ಸಂಪೂರ್ಣವಾಗಿ ದ್ವಾರಕಾ ಅಂತ್ಯ ಲೀಲೆವರೆಗೆ ಸಂಪೂರ್ಣವಾದ ಭಾಗವತ ಸಾರ ಇಲ್ಲಿ ಹೇಳಿದ್ದಾರೆ. ಓ ಕೃಷ್ಣ ಕಮಲನಾಭ, ಕಮಲನಂಥ ನಾಭಿ ಉಳ್ಳವನು ಅಂತ ಕೂಡ ಬರ್ತದ. ಕಮಲದಲ್ಲಿಂದ ಅಂದರೆ ನಾಭಿಲಿಂದ ಕಮಲ ಹುಟ್ಟಿದ್ದು ಅಂತಲೂ ತಗೋಬೋದು. ಓ ಕೃಷ್ಣ ಕ್ರೀಡಾ ವಿನೋದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಂಥ ಕ್ರೀಡಾ ವಿನೋದ ಅಂದರೆ ಇವು ಎಲ್ಲರ ಜೊತೆಗೆ ಕ್ರೀಡಾ ವಿನೋದ ಆಡಿದಾತನೂ ಹೌದು, ಹಾಗೆ ಬಿಂಬಕ್ರಿಯಾ ಕ್ರೀಡಾ ಮಾಡಿದಾತ, ನಮ್ಮೆಲ್ಲರ ಜೊತೆ ಆಟ ಆಡಿದಾತ. ಅದು ಅಪರೋಕ್ಷ ಜ್ಞಾನ ಕೊಡ್ತಾನೆ. ವಿನೋದ ಅಂದರೆ ನಮಗೆ ಅಪರೋಕ್ಷ ಜ್ಞಾನ ಕೊಡುವವನು. ಕಮಲನಾಭ ಕ್ರೀಡಾ ವಿನೋದ, ಇಲ್ಲಿ ಎರಡೂ ಅರ್ಥಗಳು ತಗೋಬೋದು. ಕೃಷ್ಣನಾಗಿ ಕ್ರೀಡೆಯನ್ನು ಆಡಿದವನು, ಹಾಗೆ ನಮ್ಮೆಲ್ಲರ ಒಳಗೆ ಇದ್ದು ಸದಾ ಕ್ರೀಡೆಯನ್ನು ಆಡ್ತಾ ಇದ್ದವನು ಅಂತ ಕೂಡ ಬರುತ್ತೆ. ಸರ್ವೋತ್ಕೃಷ್ಟನು, ಹಾಗೆ ಉದಾರ, ಬಹಳ ಲೀಲೆಯಾಗಿ ತೋರಿಸುವಂಥ ಮನುಜ ವಿಗ್ರಹ ಲೀಲಾ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ತಾನು ಮನುಜನಾಗಿ ಮಾನವ ರೂಪವನ್ನು ತಾಳಿದ್ದಾನೆ. ದೇವರು ದಯಾಮೂರ್ತಿ ಮಾನವನಾಗಿ ಬಂದಿದ್ದು ಲೋಕ ಉಪಚಾರಕ್ಕಾಗಿ ಮಾಡಿದ್ದಾನೆ, ಲೋಕಕ್ಷೇಮಕ್ಕಾಗಿ ತಾನು ಮನುಜ ವಿಗ್ರಹ. ಅಂದರೆ ಇಲ್ಲಿ ಕೃಷ್ಣ ಪರಂಧಾಮಕ್ಕೆ ಹೋದಾಗೆ ಆತನ ಶರೀರಕ್ಕೆ ಕೂಡ ಅಗ್ನಿಸ್ಪರ್ಶ ಮಾಡ್ತಾನೆ ಅರ್ಜುನ. ಅಂದರೆ ಇಲ್ಲಿ ಏನಂದರೆ ಆ ಮನುಜನಂಥ ಒಂದು ರೂಪವನ್ನು ತಾನು ಸೃಷ್ಟಿ ಮಾಡಿ ಅಲ್ಲಿಟ್ಟು ಹೋಗ್ತಾನೆ ಅಂತ ಹೇಳಬೇಕು. ಅಂಥ ಲೀಲೆ ತೋರಿಸಿದಾತ ಕೃಷ್ಣ ಬಾಂಧವ ಗೋಪ ಖಗವಾಹನ ದೇವ, ಖಗವಾಹನನಾಗಿ ಇದ್ದವನು. ಎಲ್ಲಿ ಖಗವಾಹನ, ಇಂಥ ಗರುಡ ದೇವರು ಹೊತ್ಕೊಂಡು ತಿರುಗ್ತಾ ಇರ್ತಾನೆ ದೇವರನ್ನು. ಅಂಥದ್ದು ಗೋಪಬಾಲರ ಸಲುವಾಗಿ ಈ ಗೋಪಬಾಲೆಯರ ಜೊತೆಗೆ ಬಂಧುವಾಗಿ ಇದ್ದಾನೆ ಅಂತ ಹೇಳ್ತಾರೆ. ಎಷ್ಟು ಆಶ್ಚರ್ಯ ನೋಡ್ರಿ. ಗರುಡ ದೇವರು ಹೊತ್ಕೊಂಡು ತಿರುಗ್ತಾ ಇದ್ದು ಆತ ದೇವರು. ಅಂಥದ್ದು ಆ ದೇವರು ಈ ಮಕ್ಕಳ ಜೊತೆಗೆ ಆಟ ಆಡೋ ಕಾಲಕ್ಕೆ ಆ ಮಕ್ಕಳನ್ನ ಕೂಡ ಆ ಗೋಪಾಲಕರನ್ನ ಕೂಡ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ತಿರುಗಿ ಆಟ ಆಡ್ತಾ ಇದ್ದ ಅಂತ ಹೇಳ್ತಾರೆ. ಗೋಕುಲದಲ್ಲಿ ಎಲ್ಲರಿಗೂ ಆತ ಸ್ನೇಹಿತನಾಗಿ ಇದ್ದ ಅಂತ ಹೇಳ್ತಾರೆ. ಖಗವಾಹನ ದೇವ, ಅಷ್ಟಮಹಿಷಿ, ರಮಣ, ಶ್ಯಾಮವರ್ಣ. ಅಷ್ಟಮಹಿಷಿ ಅಂದರೆ ಅಷ್ಟಭಾರ್ಯಗಳ ಪತಿ ಅಂತ ಹೇಳ್ತಾರೆ. ರುಕ್ಮಿಣಿ, ಸತ್ಯಭಾಮ, ಜಾಂಬವಂತಿ, ಕಾಲಿಂದಿ, ಹೀಗೆ ಭದ್ರ, ಮಿತ್ರ, ಲಕ್ಷಣ ಇವೆಲ್ಲ ಬರ್ತಾರೆ. ಅಷ್ಟಮಹಿಷಿಯರ ರಮಣ ಶ್ಯಾಮವರ್ಣ, ಅನೀಲಿ ಬಣ್ಣದವನಾಗಿದ್ದಾನೆ. ಸೃಷ್ಟಿ ಸಂಹಾರ ಕರ್ತ, ನಿರ್ದೋಷ ಗುಣವಾರಿಧಿ. ಸೃಷ್ಟಿ ಸ್ಥಿತಿ ಲಯ ಮಾಡುವವನು, ದೋಷರಹಿತನಾದವನು, ಸಾಗರದಷ್ಟು ಗುಣಗಳು ಇದ್ದವನು. ಶ್ರೇಷ್ಠ ಜನಕ ಸ್ವಾತಂತ್ರ್ಯ ಪುರುಷ, ಅವನು ಸ್ವಾತಂತ್ರ್ಯ ಪುರುಷನವನು. ಆಮೇಲೆ ದುಷ್ಟ ದಾನವ ಹರಣ, ದುಷ್ಟರನ್ನು ಸಂಹರಿಸಿ ಭಕ್ತರ ದುಃಖಗಳನ್ನು ನಿವಾರಣೆ ಮಾಡುವವನು. ಇಷ್ಟಾರ್ಥ ಪಾಲಿಸುವ ವಿಶ್ವರೂಪಿ ಪರಮಾತ್ಮನಾಗಿ ಇಷ್ಟಾರ್ಥವನ್ನು ಪಾಲಿಸ್ತಾ ಇದ್ದಾನೆ. ಮನೋಭೀಷ್ಟವೇ ಭುಜಗಶಯ್ಯ ಸಕಲರಿಗೆ. ಎಲ್ಲ ಮನೋಭೀಷ್ಟಗಳನ್ನು ನಮ್ಮ ಮನಸ್ಸಿನಾಗ ನಾವು ಏನೇನು ಅನ್ಕೋತೀವೋ ಅದನ್ನೆಲ್ಲ ನಮ್ಗೆ ತೀರಿಸ್ತಾನೆ. ಆದಿಶೇಷನ ಮೇಲೆ ಶಯನಿಸುವಂಥ ನಮ್ಮಪ್ಪ ಸಕಲರಿಗೆ ಬಲಿಷ್ಠನಾಗಿದ್ದಾನೆ. ಭವದೂರ ಅನಂತ ಕಾಲ
ನಮ್ಮ ಸಂಸಾರದಿಂದ ಬಿಡುಗಡೆ ಮಾಡಿಸುವವನು ಅವನು. ಬಲಿಷ್ಠನು, ಧರ್ಮಿಷ್ಠನು, ವೈಕುಂಠರಮಣ, ವೈಕುಂಠನಲ್ಲಿ ಇದ್ದವನು, ಲಕ್ಷ್ಮೀಪತಿಯಾಗಿ ಇದ್ದವನು, ಗೋಪಾಲನಾಥ, ಈ ಗೋವುಗಳಿಗೆ ನಾಥ, ಈ ಜಗಕ್ಕೆ ನಾಥನಾಗಿ ಇದ್ದಾನೆ. ಭಕ್ತ ಜನರ ಪಾತ್ರ ಮಿತ್ರ, ಕೋಟಿ ತೇಜ, ಕೋಟಿ ಸೂರ್ಯ ತೇಜಸ್ಸು ಇದ್ದವನು, ಭಕ್ತರಿಗೆ ಸ್ನೇಹಿತನೂ ಆಗಿದ್ದಾನೆ. ವೈಕುಂಠರಮಣ, ಗೋಪಾಲನಾದ, ನಿಷ್ಠ ಜನರ ಪಾತ್ರ ಮಿತ್ರ, ಕೋಟಿ ತೇಜ, ತುಷ್ಟ ಸಂತತ, ಸಾರ್ವಭೌಮ ಅವನು. ಬಲು ಪ್ರತಿಷ್ಠನಾಗಿ ಉಂಟಾದ ದೈವ, ಸರ್ವರೊಳಗೆ ಎಲ್ಲರೊಳಗೆ ಇದ್ದಾನೆ. ಒಂದು ಮನುಷ್ಯರಂತಲ್ಲ, ಜಂತುಗಳಂತಲ್ಲ, ಸಾಮಾನಂತಲ್ಲ, ಈ ಇಡೀ ಭೂಮಂಡಲ ಅಂತಲ್ಲ, ಎಲ್ಲದರೊಳಗೆ ಇದ್ದವನು ನಮ್ಮಪ್ಪ. ನಾನಾ ಚರಿತೆ ನಡೆಸುವ ಮಾಯಾ ಪ್ರವಿಷ್ಠನಾಗಿ ನಾನಾ ಚರಿತೆಯನ್ನು ನಡೆಸಿದಂತಹ ಮಾಯಾಕಾರ ಆತ. ಕಷ್ಟ ದಾರಿದ್ರ ರಹಿತ, ಕಷ್ಟ ದಾರಿದ್ರ್ಯಗಳು ಎಲ್ಲದನ್ನು ತೆಗೆದುಬಿಡೋ ಆತ. ಕರುಣಿ, ದಾನಿಗಳ ರಸ, ದಾನಿಗಳನ್ನು ದಾನ ಮಾಡ್ತಾನೆ ಆತ. ಸರ್ವರೊಳಗೆ ಪ್ರವಿಷ್ಟನ, ಎಲ್ಲರೊಳಗೆ ಅಂತರ್ಯಾಮಿಯಾಗಿದ್ದವನು. ದಾರಿದ್ರ್ಯವು, ಆಮೇಲೆ ದಾನಿಗಳಿಗೆ ರಾಜ ಅವನು, ಕರುಣಾಮೂರ್ತಿ. ಅಷ್ಟು ದಾನ ಮಾಡ್ತಾನೆ ನಮಗೆ, ಕೇಳಲಾರ್ದಾಗೆ ನಮಗೆಲ್ಲ ಶರೀರ ಕೊಟ್ಟು, ಕಣ್ಣು ಕೊಟ್ಟು, ಕಿವಿ ಕೊಟ್ಟು ಎಲ್ಲ ಮಾಡಿದಾತ. ವೃಷ್ಟಿ ಕುಲೋದ್ಭವ, ವೃಷ್ಟಿ ವಂಶದಲ್ಲಿ ಜನಿಸಿದ ವಿಜಯ ವಿಠಲನ್ನೇ ಅನಿಷ್ಟ ಪೋಗಾಡು, ನನ್ನ ಎಲ್ಲ ಅಪಾಯಗಳನ್ನು ದೂರ ಮಾಡಿ ಕರುಣಾ ಕಟಾಕ್ಷಲಿಂದ ನೋಡು ಅಂತ ಕೇಳ್ತಾ ಇದ್ದಾರೆ ಅಲ್ಲಿ. ಆಮೇಲೆ ನೆಕ್ಸ್ಟ್ ಮಟ್ಟತಾಳದೊಳಗೆ, ಧರಣಿಯೊಳಗೆ ಮಹಾದುರುಳರು ಉದ್ಭವಿಸೆ, ಕೆಟ್ಟವರೆಲ್ಲ ಉದ್ಭವ ಆಗಿದ್ದಾರೆ ಧರಣಿಯೊಳಗೆ, ಈ ಭೂಮಂಡಲದೊಳಗೆ. ಭೂದೇವಿಯ ಆಕ್ರಂದನ ಕೇಳ್ತಾ ಇದ್ದಾನೆ ಇಲ್ಲಿ. ಭೂಮಿಯ ಮೇಲೆ ಬಹಳ ದುಷ್ಟರು ಜನಿಸಿದ್ದಾರೆ. ಕಂಸ, ಜರಾಸಂಧ, ಶಿಶುಪಾಲ, ದಂತವಕ್ರ, ಹೀಗೆ ನರಕಾಸುರ, ಇಂಥವರೆಲ್ಲ ಅಧರ್ಮಿಗಳು ಲೋಕವನ್ನು ಆಡ್ತಾ ಇದ್ದಾರೆ. ನಿರುತ ಧರ್ಮಕ್ಕೆ ಕೇಡು ತರ್ತಾ ಇದ್ದಾರೆ, ಹಾನಿ ತರ್ತಾ ಇದ್ದಾರೆ ಧರ್ಮಕ್ಕೆ. ಯಜ್ಞ ನಿಲ್ಲಿಸೋದು, ಋಷಿಗಳನ್ನು ಕಾಡೋದು, ಸತ್ಪುರುಷರಿಗೆ ಕಷ್ಟ ಕೊಡೋದು, ಇಂಥವೆಲ್ಲ ಮಾಡ್ತಾ ಇದ್ದಾರೆ. ನಿರ್ಜರ ಸಮುದಾಯವು ದೇವತೆಗಳೆಲ್ಲರೂ ಸೇರಿ ಚಿಂತೆ ಮಾಡಿ ತಾಮರಸ ಸುತನ ಬಳಿಗೆ ಹರಿದು ಹೋಗಲು ಬ್ರಹ್ಮನ ಹತ್ರ ಓಡೋದ್ರಂತೆ. ತಾಮರಸ ಸುತನು ಅಂದರೆ ಬ್ರಹ್ಮನ ಹತ್ರ ಓಡೋದನಂತೆ. ಬ್ರಹ್ಮನು ದೇವತೆಗಳ ನಾಯಕನಾಗಿದ್ದದಕ್ಕೆ ಬ್ರಹ್ಮನ ಹತ್ರ ಓಡೋದನಂತೆ. ಅವಾಗೆ ನಿನ್ನ ಬಳಿ ವಿಷಯವನ್ನು ಹೇಳಲು ಪ್ರಾರ್ಥಿಸಿದರು. ನಿನ್ನ ಹತ್ರ ಬಂದು ದೇವರು ಲೋಕವನ್ನು ರಕ್ಷಣೆ ಮಾಡು ಅಂತೇಳಿ ನಿನ್ನ ಹತ್ರ ಆ ಬ್ರಹ್ಮ ಬಂದು ಹೇಳಲಿ ಅಂತ ಪ್ರಾರ್ಥನೆ ಮಾಡಿದ್ರಂತೆ ಕರುಣದಿಂದಲೇ. ಆವಾಗ ದೇವರು ಕರುಣದಲ್ಲಿಂದ ಕೇಳಿ, ಭಕ್ತರ ಬೇಡಿಕೆಯನ್ನು ಕೇಳಿ, ಸುರರಿಗೆಲ್ಲರಿಗೆ ನಾನು ಭೂಮಿ ಮೇಲೆ ಅವತಾರ ಮಾಡ್ತೀನಿ ಅಂತೇಳಿ ಹೇಳಿ, ನೀವು ಕೂಡ ಭೂಮಿಯಲ್ಲಿ ಜನಿಸಿ ಎಲ್ಲ ಈ ಪ್ರೀತಿ ದೈವ ಮುಂದಾಗಿ ಸಂಚರಿಸುತ್ತಿರಲು, ಧರಣಿಯೊಳಗೆ ಅವತರಿಸಿ ಮುಂದಾಗಿ ಸಂಚರಿಸುತ್ತಿರಲು ಸುರರಿಗೆಲ್ಲ ಹೇಳ್ತಾನೆ, ನೀವು ಕೂಡ ಭೂಮಿ ಮೇಲೆ ಹುಟ್ಟಿ ಮೊದಲೇ ಎಲ್ಲ ಕಡೆ ಗೋಪ ಬಾಲಕರಾಗಿ, ಯಾದವ ಕುಲದಾಗಿ ಬಂದು ಗೋಪಿ ರೂಪದಾಗಿ ಜನಿಸಿ, ಹೀಗೆಲ್ಲ ನೀವೆಲ್ಲ ಮೊದಲು ಹುಟ್ಟ್ರಿ, ಆಮೇಲೆ ನಾನು ಹುಟ್ಟುತ್ತೀನಿ ಅಂತ ಹೇಳಿ ಅಪಾರ ಕೃಪೆ ಮಾಡಿ ರಕ್ಷಣೆ ನೀಡಿದಂಥವನು, ನರಲೀಲ ತೋರಿದವನು, ಮಾನವನಂತೆ ಲೀಲೆ ತೋರಿದಂಥ ದೇವ, ನರಹರಿ ರೂಪ ತಾಳಿದಂಥ ನಮ್ಮ ಹರಿ ಅಂತ ಹೇಳ್ತಾರೆ. ಇದು ಆಮೇಲೆ ರೂಪಕ ತಾಳದ್ರೊಳಗೆ ಅಸುರ ಕಂಸನು, ಆ ಕಂಸ ಏನು ಮಾಡ್ತಾನೆ, ತಾಮಸ ಬುದ್ಧಿಯಲ್ಲಿ ವ್ಯಕ್ಕಸನಾಗಿ ಕೆಟ್ಟ ಬುದ್ಧಿಲಿಂದ ಒಂದು ತಪ್ಪು ಕೆಲಸಗಳು ಮಾಡ್ತಾ ಇದ್ದಾನೆ. ತಾಮಸ ಬುದ್ಧಿಯಿಂದ ತುಂಬಿಬಿಟ್ಟಿರ್ತದೆ, ಅಹಂಕಾರ ಪಡೆದು ಬಿಟ್ಟಿರ್ತಾನೆ. ರಾಕ್ಷಸನಂತೆ ಕೋಪದಿಂದ ವರ್ತನೆ ಮಾಡ್ತಾ ಇದ್ದಾನೆ. ವಸುದೇವ ಮತ್ತು ದೇವಕಿಯ ಮೇಲೆ ದ್ವೇಷ ಅವನಿಗೆ ಹೇಳಿರ್ತಾರೆ. ವಸುದೇವ ದೇವಕಿಯ 8ನೇ ಗರ್ಭದಲ್ಲಿ ಸ್ವಾಮಿ ಹುಟ್ಟುತ್ತಾನೆ ಅಂಥೇಳಿ, 8ನೇ ಗರ್ಭನೋ 1ನೇ ಗರ್ಭನೋ ಗೊತ್ತಿಲ್ಲ, ಈತನ ಕೊಲ್ಲಕ್ಕೆ ಯಾರೋ ಹುಟ್ಟುತ್ತಾ ಇದ್ದಾರೆ ಅಂಥೇಳಿ ಅವರನ್ನು ಕಾರಾಗಾರದಾರಿಗೆ ಹಾಕಿ ನಿಗಳವ ಬಂಧಿಸಿ ಸೆರೆಮನೆಯಲ್ಲಿ ಅಸೂಯವ ಬಡುತ್ತಲೇ ಭಯದಿಂದ ನೆರಳುತ್ತಾ ಕುಸುಬನಾಭನೇ ಜನಿಸುವೆನೆಂದು ದೇವಕಿಯ 8ನೇ ಮಗನೇ ಕಂಸನನ್ನು ಕೊಲ್ಲುತ್ತಾನೆ ಅಂತ ಆಕಾಶವಾಣಿ ಹೇಳಿದೆ. ಮಾನಿಸ ವೇಷವನ್ನು ತಾಳಿ, ಅಂದರೆ ಇಲ್ಲಿ
ಕುಸುಮನಾಭನೇ ಜನಿಸುವೆನೆಂದು ಮಾನಿಸ ವೇಷವನ್ನು ತಾಳಿ ಕುಶಲದಿಂದಲಿ ಅವ ಆ ವಸುದೇವ ದೇವಕಿ ಬಸುರಲ್ಲಿ ಉದ್ಭವಿಸಿ ಚಕ್ರಾಬ್ಜ ಗದಾ ಬಿಸಿಜ ಚೆನ್ನಾಗಿ ಧರಿಸಿದ ಚತುರಹಸ್ತ ದಿಶೆಗೆ ರವಿಯಂತೆ ರಂಜಿಸುವ ಸ್ವಪ್ರಕಾಶ ಹಸುಳೆಯಾಗಿ ತೋರಿದ ಪರಂಜ್ಯೋತಿ. ಇಲ್ಲಿ ವಸುದೇವ ದೇವಕಿ ಗರ್ಭದಲ್ಲಿ ಅವತರಿಸ್ತಾನೆ. ಚಕ್ರ ಗದಾ ಪದ್ಮ ಎಲ್ಲ ಆಭರಣಗಳ ಸಮೇತವಾಗಿ ಹುಟ್ಟುತ್ತಾನೆ. ಅವನು 4 ಕೈಲಿಂದ ಸೂರ್ಯನಂತೆ ಪ್ರಕಾಶಮಯವಾಗಿ ಜನಿಸುತ್ತಾನೆ. ಸ್ವತಃ ಪ್ರಕಾಶಮಯ ಪರಬ್ರಹ್ಮ ಮಗುವಿನ ರೂಪದಲ್ಲಿ ಕಾಣಿಸಿಕೊಂಡಂಗಾಗಿದೆ. ಭೂಮಿಯ ಭಾರ ತಗ್ಗಿಸಲು ಬಂದ ವಿಜಯ ವಿಠಲನೇ ನೀನು ನಂತರ ಶಿಶುರೂಪದಲ್ಲಿ ಈ ದೇವಕಿಯವರೆಗೆ ಕಾಣಿಸಿಕೊಂಡು ಮೊದಲು ಆ ಥರ ಬಂದು ಆಮೇಲೆ ಸಣ್ಣ ಮಗುವಾಗಿ ಕಾಣಿಸ್ಕೊಡ್ತಾನೆ. ಇಲ್ಲಿ ಹಸುಳೆಯಾಗಿ ತೋರಿದ ಪರಂಜ್ಯೋತಿ, ಮೊದಲು ದೊಡ್ಡ ಎಲ್ಲ 4 ಕೈಗಳಿಂದ ಎಲ್ಲ ಶಂಖಚಕ್ರ ಗದಾ ಪದ್ಮಗಳ ಧರಿಸಿ ಆದಮೇಲೆ ಸಣ್ಣ ಶಿಶುವಾಗಿ ಕಾಣಿಸ್ಕೊಳ್ತಾನೆ. ಆಮೇಲೆ ಜಂಪೆ ತಾಳದೊಳಗೆ ಮಧುರಾಪುರದಲ್ಲಿ ಜನಿಸಿ ವೇಗದಿ ಯಮುನಾ ನದಿ ದಾಟುವಾಗ, ಇಲ್ಲಿ ಮಧುರಾಪುರದಾಗೆ ಹುಟ್ಟೋದೇನೋ, ಆದರೆ ಅಲ್ಲಿ ಮತ್ತು ಈತ ಕೊಂದು ಬಿಡ್ತಾನೆ ಅಂಥೇಳಿ ಇವನು ಈತ ನಮ್ಮ ವಸುದೇವ ಏನು ಮಾಡ್ತಾನೆ, ಪಟ್ಟಣದಲ್ಲಿ ಜನಿಸಿದರೆ ಕೂಡ ತಕ್ಷಣ ಯಮುನಾ ನದಿಯನ್ನು ದಾಟ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಇದರೊಳಗೆ ಬಿಟ್ಟು ಬರಬೇಕು ಅಂಥೇಳಿ ದ್ವಾರಕೆಯಲ್ಲಿ ಈಗ ಯಶೋಧಾದೇವಿ ಹತ್ತಿರ ಬಿಟ್ಟು ಬರಬೇಕು ಅಂತ ವಸುದೇವನು ಶಿಶು ಕೃಷ್ಣನ ತಲೆಯ ಮೇಲೆ ಹೊತ್ತು ಗೋಕುಲಕ್ಕೆ ಹೊರಡ್ತಾನೆ. ಆ ವೇಗದ ಯಮುನಾ ನದಿ, ವೇಗಲಿಂದ ಯಮುನಾ ನದಿ ಇದು ಹೋಗ್ತಾ ಇದ್ದದಂತ, ಅಂದರೆ ಹರಿತಾ ಇದ್ದದ. ಅಲ್ಲಿ ನದಿ ದಾಟೋ ಕಾಲಕ್ಕೆ ಸರ್ಪರಾಜನು ಸೇವೆ ಮಾಡಿದಂತೆ. ಆದಿಶೇಷನು ತನ್ನ ಫಣಗಳನ್ನೆಲ್ಲ ಹೆಡೆ ಚಾಚಿ ಮಳೆಯಿಂದ ಕೃಷ್ಣನನ್ನು ಕಾಪಾಡ್ತಾನೆ. ಅವಾಗೆ ಅಂದರೆ ಅಲ್ಲಿ ಕೃಷ್ಣನನ್ನು ಕಾಪಾಡ್ತಾನೆ ಅಂತಲ್ಲ, ತನ್ನ ಸೇವೆ ಮಾಡ್ತಾನೆ, ಕೃಷ್ಣನಿಗೆ ತನ್ನ ಸೇವೆ ಅಂಥೇಳಿ ಸಲ್ಲಿಸ್ತಾನೆ ಅಂಥೇಳಿ ಅಲ್ಲಿ ಒದಗಿ ತಂದು ಯಶೋಧಾದೇವಿಯ ಬದಿಯಲ್ಲಿ ಇಟ್ಟು ದುರ್ಗಾದೇವಿಯ ವಯ್ಯೆ, ಅಲ್ಲಿ ಯಶೋಧಾ ಬಳಿಯಲ್ಲಿ ಇಟ್ಟು ಯಶೋಧೆಯಲ್ಲಿ ಹುಟ್ಟಿದ ಮಗುವನ್ನು ಇದು ದುರ್ಗಾದೇವಿಯನ್ನು ತೊಗೊಂಡು ಬಂದು ಅಲ್ಲಿಂದ ಅದರಿಂದ ಕಂಸನಿಗೆ ದುಃಖ ಆಗ್ತದೆ. ಈ ಮಗಳನ್ನು ಕೊಲ್ಲಲು ಯತ್ನಿಸ್ತಾನೆ, ಆದರೆ ಹೆಣ್ಣಾದರೂ ಪರವಾಗಿಲ್ಲ ಈಕಿನ ಕೊಲ್ಲಬೇಕು ಅಂತೇಳಿ ಯತ್ನಿಸಿದಾಗೆ ಆಕಾಶಕ್ಕೆ ಹಾರ್ತಾಳೆ ಆಕಿ. ಒದೆದು ಅದರಿಂದ ಕಂಸಗೆ ಖೇದವೆಗ್ಗಳಿಸಿ ಕರೆದು ಪೂತಣಿಯನ್ನು ಇದು ತಂದಿಟ್ಟು ಯಶೋಧ ಬದಿಯಲ್ಲಿ ಇಟ್ಟು ದುರ್ಗಾದೇವಿಯ ವಯ್ಯೆ, ಅಲ್ಲಿ ಅದನ್ನು ಮತ್ತು ಆಕಾಶಕ್ಕೆ ಏರ್ತಾಳೆ. ಅಲ್ಲಿಂದ ಇನ್ನು ಈಕಿ ಅಲ್ಲ ಅಂಥೇಳಿ ಹೇಳಿಬಿಡ್ತಾಳೆ. ಎಲ್ಲೋ ಒಂದು ಕಡೆ ಬೆಳೀತಾ ಇದ್ದಾನೆ ಅಂತ ಅಂದ ತಕ್ಷಣವೇ ಅವನಿಗೆ ಹೆದರಿಕೆ ಸ್ಟಾರ್ಟಾಗಿ ಪೂತಣಿಯನ್ನು ಕರೆದು ಅವಳ ಅವಳನ್ನ ಹೋಗಿ ವಿಷದ ಹಾಲನ್ನು ಕುಡಿಸುವಂತ ಹೇಳಿದಾಗೆ ಅದರಿಂದ ಕಂಸಗೆ ಖೇದವೆಗ್ಗಳಿಸಿ ಕರೆದು ಪೂತಣಿಯನ್ನು ಅವಳ ಹಸು ಹೀರಿದ. ಅಲ್ಲಿ ಹೋಗಿ ವಿಷದ ಹಾಲು ಆ ಹಾಲು ಕುಡಿಸ್ಲಿಕ್ಕೆ ಸ್ತನಪಾಲ ಕೊಡಲಿಕ್ಕೆ ಹೋದಾಗೆ ಅವಳಿಗೆ ಪ್ರಾಣ ಹೀರಿ ಮೋಕ್ಷ ಪಡಿತಾಳೆ. ಆಮೇಲೆ ಒದೆದು ಶಕಟಾಸುರನ್ನು ಒದೆದು ಸಂಹರಿಸ್ತಾನೆ. ಮಗು ಕಾಲಿನಿಂದ ಬಂಡಿಯನ್ನು ತಳ್ಳುತ್ತಾನೆ, ಅಲ್ಲಿ ಶಕಟಾಸುರ ಇರ್ತಾನೆ, ಅದನ್ನು ಒದಿತಾನೆ. ವನಕ್ಕೆ ಪೋದಲ್ಲಿ ಕಾಲಿನ ಮುಂದಿನ ಇದು ಮುದದಿಂದಲಿ ಬಲುಜಾರ ಚೋರನೀತ, ಹರ್ಷದಿಂದ ತುಂಬ ತುಂಟ ಬೆಣ್ಣೆ ಕದ್ದವನು ಅಂತ ಪ್ರಸಿದ್ಧಿಯಾದವನು. ಮಕ್ಕಳ ಜೊತೆಗೆ ಬೆಣ್ಣೆ ಕದಿಯುವ ಚೋರ ಅಂತ ಅನ್ಸ್ಕೊಂಡಿದ್ದಾನೆ. ಮದುವೆ ಇಲ್ಲಾರ್ದಾಗೆ ಹಲವಾರು ಮಕ್ಕಳ ತಾಯಿ ಗೋಪಿಕೆಯರ ಜೊತೆಗೆ ಹೃದಯದಲ್ಲಿ ಆತನೇ ಜೀವ ಆಗಿದ್ದು ಮಕ್ಕಳನ್ನು ಪಡೆದಾತ. ಗದೆ ಬಿಲ್ಲು ಗಜಗು ಚಂಡಾಟದಲ್ಲಿ ಮೆರೆದೆ ಎಲ್ಲ ಆಟಗಳಾಡಿದಾತ ಎಲ್ಲ ಹುಡುಗರ ಜೊತೆಗೆ. ಎದುರಾದ ಹಯ ವೃಷಭ ಕುದುರೆ ಎಮ್ಮೆ ಬಕ ದೇನುಕ ವತ್ಸರ ಹೀಗೆ ಯಾರ್ಯಾರೋ ಇದು ಅವರನ್ನೆಲ್ಲ ಸಂಹಾರ ಮಾಡಿದಾತ. ಹಯ ವೃಷಭ ಬಕ ಇವರೆಲ್ಲ ರಾಕ್ಷಸ ರೂಪದಾಗಿ ಬಂದರೆ ಅವ್ರನ್ನೆಲ್ಲನ್ನ ಮರ್ದನ ಮಾಡಿದಾತ. ಆಮೇಲೆ ಯಮುಳಾರ್ಜುನರ ಅರ್ಜುನ ವೃಕ್ಷಗಳಿರ್ತವೆ, ಅದು ಯಾರು ಕುಬೇರನ ಮಕ್ಕಳು ನಲಕೂಪ ಮಣಿಗ್ರೀವ ಅಂಥೇಳಿ ಅವರು 2 ಗಿಡಗಳಾಗಿ ಬಂದು ಹುಟ್ಟಿರ್ತಾರೆ ಇಲ್ಲಿ.
ಆ ಗಿಡಗಳಿಗೆ ಕೃಷ್ಣನ ಸ್ಪರ್ಶ ಆದಾಗೆ ಅವರಿಗೆ ಆ ಶಾಪದಿಂದ ವಿಮುಕ್ತಿ ಅಂಥೇಳಿ ಬರೋದು. ಅದಕ್ಕೆ ತಾಯಿ ಒರಳಿಗೆ ಕಟ್ಟೆ ಹಾಕಿದಾಗೆ ಅದನ್ನು ಎಳ್ಕೊಂಡು ಬಂದು ಆ ಗಿಡಗಳ ಹತ್ರ ಬಂದು ಆ ಗಿಡಕ್ಕೆ ದೇವರ ಕಾಲು ಸ್ಪರ್ಶ ಆದ ತಕ್ಷಣ ಅವು 2 ಅರ್ಜುನ ವೃಕ್ಷಗಳು ಅಂತಲೇ ಕರೀತಾರೆ. ಆ ಅರ್ಜುನ ವೃಕ್ಷಗಳು ತಮ್ಮ ಶಾಪ ಪರಿಹಾರ ಮಾಡಿಕೊಳ್ತವೆ. ಪದದಲ್ಲಿ ಶಾಪವನ್ನು ಕಳೆದು ಕಿಚ್ಚನೇ ನುಂಗಿ, ಈ ಬೆಂಕಿಯನ್ನು ನುಂಗಿದಾತ. ಆಮೇಲೆ ಹೃದಯದೊಳಗೆ ಇದ್ದ ಕಾಳಿಂಗನ್ನು ತುಳಿದು ಕಾಯ್ದು. ಈ ಕೃಷ್ಣ ಎಲ್ಲ ಸ್ನೇಹಿತರ ಜೊತೆಗೆ ಹೋದಾಗೆ ಕಾಳಿಂಗ ಸರ್ಪ ಅಲ್ಲಿ ನೀರನ್ನೆಲ್ಲ ವಿಷಪೂರಿತ ಮಾಡ್ತಾ ಇದೆ ಅಂತ ಗೊತ್ತಾಗಿ ಆ ಕಾಳಿಂಗನ ಮೇಲೆ ತುಳಿದು ಕುಣಿದು ತನ್ನ ಎಲ್ಲರಿಗೆ ತನ್ನ ಗುರ್ತು ಚಿಹ್ನೆ ಎಂಬುದು ಕಾಳಿಂಗನ ತಲೆ ಮೇಲೆ ಉಳಿಸಿದ. ಕಾಳಿಂಗನ ತುಳಿದು ಕಾಯ್ದ ಎಲ್ಲರನ್ನ. ಆಮೇಲೆ ಸದರವಿಲ್ಲದೆ ಗಿರಿಗೆ ಹಾಕಿದ, ಎಲ್ಲ ಗಿರಿಗೆ ಅಂತ ಹಾಕಿದ ಅನ್ನವನ್ನು ಉಂಡಂತೆ. ಅದಕ್ಕೆ ಈತಗೆ ಸಿಟ್ಟು ಬಂದು, ಇಂದ್ರದೇವರಿಗೆ ಸಿಟ್ಟು ಬಂದು ಮಳೆ ತರಿಸಿದರೆ ಆ ಮಳೆ ಏನೂ ಆಗಲಾರ್ದಾಗಿ ಮಂದರಗಿರಿ ಎತ್ತಿದಾತ. ತನ್ನ ಕಿರುಬರುಳಲಿಂದ ಮಂದರಗಿರಿ ಎತ್ತಿದಂಥವನು ತ್ರಿದಶ ನಾಯಕನ ಭಂಗಿಸಿದ ಆ ಕ್ಷಣದಲ್ಲಿ ಕ್ಷುದಿಗೆ ಹೊಟ್ಟೆಗೆ ಅಂಬಲಿಯನ್ನು ಕುಡಿದಂತೆ. ತನಗೆ ಏನು ಕಡಿಮೆ ಇದ್ದದಾದರೂ ಅಂಬಲಿಯನ್ನು ಕುಡ್ದಾತ. ಎಲ್ಲ ಮಕ್ಕಳ ಜೊತೆಗೆ ಕೂತು ಅವರ ಜೊತೆಗೆ ಊಟ ಮಾಡ್ತಾ ಇದ್ದಾತ. ಅನ್ನ ಸತಿಯರಿಂದಲ್ಲಿ ತರಿಸಿ ಎಲ್ಲ ಹೋಮಕ್ಕೆ ಅಂತ ಇಟ್ಟ ಅನ್ನ ಸತಿಯರ ಜೊತೆಗೆ ತರಿಸಿ ತಾನೇ ಭುಂಜಿಸಿದ್ದಾನೆ. ಪದ್ಮ ಗರ್ಭಕ್ಕೆ ಬೆಳಗು ತೋರಿದ ಮಹಾದೈವ ಪದಮಲೋಚನ ನಮ್ಮ ವಿಜಯ ವಿಠ್ಠಲರೇಯ, ಮದನಾಟದಲ್ಲಿ ಗೋಪಿಕರ್ ಕೂಡ ನಲಿದ ಅಂತ ಹೇಳ್ತಾರೆ. ನೆಕ್ಸ್ಟ್ ತ್ರಿವಿಡ ತಾಳದಿಂದ ಇನ್ನೊಂದು ಆಡಿಯೋದಲ್ಲಿ ನೋಡೋಣ. ಹರೇ ಶ್ರೀನಿವಾಸ. ಕರೆಯ ಬಂದ ಅಕ್ರೂರನ್ನು ಇಲ್ಲಿ ತ್ರಿವಿಡ ತಾಳದಿಂದ ಮತ್ತೆ ಕರೆಯ ಬಂದ ಅಕ್ರೂರ ಬಕುತನ್ನ ಮನ್ನಿಸಿ, ಕೃಷ್ಣ ವಾಸುದೇವ ಕರೆಯಲು ಬಂದ ಭಕ್ತ ಅಕ್ರೂರನ್ನು ಸನ್ಮಾನ ಮಾಡಿದ ಕಂಸನು ಕೃಷ್ಣ ಬಲರಾಮನ ಮಧುರಿಗೆ ಕರಿಬೇಕು ಅಂತೇಳಿ ಅಕ್ರೂರನ್ನು ಕಳಿಸ್ತಾನೆ. ಅಕ್ರೂರ ಮಹಾಭಕ್ತನಾಗಿರ್ತಾನೆ. ಆತ ಬಂಧುಗಳಿಗೆ ತನ್ನ ಸನ್ಮಾನ ಮಾಡಿ ನಡಿ ಹೋಗೋಣ ಅಂತೇಳಿ ಹೋಗ್ತಾನೆ. ಮರಳೆ ನಾರಿಯರ ಪೊಂಬಡಿಸಿ ಗೋಪಿಯರನ್ನೆಲ್ಲ ಸಮಾಧಾನಪಡಿಸಿ ಹೊರಡ್ತಾನೆ. ಅವರೆಲ್ಲ ಹೋಗಬೇಡ್ರಿ ಅಂತಂದರೆ ಅವ್ರನ್ನೆಲ್ಲ ಸಮಾಧಾನ ಮಾಡಿಸಿ ಹೋಗ್ತಾನೆ. ಉದಕದೊಳು ರೂಪವ ತೋರಿಕ, ನೀರಿನೊಳಗೆ ತನ್ನ ದಿವ್ಯ ರೂಪವನ್ನು ತೋರಿಸಿದನು. ಅಕ್ರೂರನ ಯಮುನೆಯಲ್ಲಿ ಸ್ನಾನ ಮಾಡೋ ಕಲಕ ಕೃಷ್ಣ ವಿಷ್ಣು ರೂಪವನ್ನು ಕಂಡನು ಅಂತ ಹೇಳ್ತಾರೆ. ಆಮೇಲೆ ಕರಿಯ ಸೀಳಿದ ಆನೆಯನ್ನು ಸಂಹಾರ ಮಾಡಿದ ಕಂಸನು ಬಿಡಿಸಿದ ಕುಬಲಯಾಪೀಡ ಆನೆಯನ್ನು ಕೊಂದು ಹಾಕ್ಬಿಡ್ತಾನೆ. ಆಮೇಲೆ ರಜಕನ ಸಹಿತ ಶರಾಸನ ಮುರಿದ, ರಜಕನ ಶಿಕ್ಷಿಸಿ ಧನುಸ್ಸನ್ನು ಮುರಿದ. ರಾಜರಜಕರು ವಸ್ತ್ರ ಕೊಡಲಿಲ್ಲ. ಕೃಷ್ಣನು ಅವರನ್ನು ಸಂಹಾರ ಮಾಡಿ ನಂತರ ಮಹಾಧನಸ್ಸನ್ನು ಮುರಿತಾರೆ. ಆಮೇಲೆ ಗೋಮಕ್ಕಳು ಉಂಡು ಅವರ ಜೊತೆ ಇದ್ದು ಹರುಷದಿಂದಲೇ ಮಾಲೆ ಕೊಡಲು ಧರಿಸಿಕೊಂಡ. ಮಾಲೆ ಕೊಟ್ಟರೆ ಅದನ್ನು ಧರಿಸಿದ. ಕುರೂಪಿಯಾದ ಈ ಕುಬ್ಜೆಯ ಕುರೂಪಿತನವನ್ನು ಸುಂದರಳನ್ನಾಗಿ ಮಾಡ್ತಾನೆ. ತರಳನಾಗಿ ಹೋಗಿ ಸೊಕ್ಕಿದಾನಿಯ ಕೊಂದೆ. ಕಂಸನ್ನ ಮಲ್ಲ ಯೋಧರ ಸಂಹಾರಕ್ಕೆ ಸೂಚನೆ ಮಾಡಿದಾಗೆ ಕಂಸನ್ನ ಕೊಲ್ತಾನೆ. ವರೆಸಿದ ಮಲ್ಲರ ಕಾಳಗದೊಳಗೆ ನಿಂತು ಮಲ್ಲ ಯುದ್ಧಕ್ಕೆ ಇಳಿತಾನೆ. ಆಮೇಲೆ ಕಂಸನನ್ನು ಹಿಡಿದು ನೆಲಕ್ಕೆ ಹೊಡಿತಾನೆ. ಆಮೇಲೆ ಉರದ ಮೇಲೆ ಕುಣಿದು ಅವನ ಎದೆ ಮೇಲೆ ಕುಣಿದು ಹಾರಿ ಕೊಂದು ಬಿಡ್ತಾನೆ ಕಂಸನನ್ನು. ಸೆರೆಬಿದ್ದ ಜನಕರ ಬಿಡಿಸಿದೆ. ಬಂಧನದಲ್ಲಿದ್ದ ತಂದೆ ತಾಯಿಗಳನ್ನು ಬಿಡುಗಡೆ ಮಾಡ್ತಾನೆ. ಮೆರೆದೆ ಬಾಲನಾಗಿ ಸೋಜಿಗವನ್ನು ತೋರಿಪ. ಯಮುನಾ ಯುವಕನಾಗಿದ್ದು ಅದ್ಭುತವಾದ ಕಾರ್ಯ ಅದು. ಕಂಸನನ್ನು ಕೊಲ್ಲೋದು, ಆನೆಯನ್ನು ಕೊಲ್ಲೋದು, ಇವೆಲ್ಲ ಅದ್ಭುತವಾದ ಕಾರ್ಯವನ್ನು ತೋರಿಸ್ತಾನೆ. ಪರಮಜ್ಞಾನಿ ನೀನೇ ಸಾಂದೀಪನಲ್ಲಿ ಓದಿ. ನೀನೇ ಪರಮಜ್ಞಾನಿಯಪ್ಪ, ನಿನಗೆ ಓದು ಹೇಳ್ಕೊಡೋರು ಯಾರು ಬೇಕು? ಆದರೆ ಕೂಡ ಸಾಂದೀಪ ಮುನಿ ಆಶ್ರಮದಾಗೆ ವಿದ್ಯಾಭ್ಯಾಸ ಮಾಡ್ತೀವಿ. ಗುರುಪುತ್ರ ಮೃತನಾದರೆ ಅವನನ್ನು ಗುರುದಕ್ಷಿಣೆ ಅಂಥೇಳಿ ಜೀವಂತವಾಗಿ ತಂದು ಕೊಡ್ತೀವಿ. ಆಮೇಲೆ ಸತ್ಯಭಾಮ, ರುಕ್ಮಿಣಿ ಮಿಕ್ಕಾದಷ್ಟು ತರುಣಿಯರ ಮದುವೆಯಾಗಿ ಚರಿತೆ ತೋರಿಪ. ರುಕ್ಮಿಣಿ, ಸತ್ಯಭಾಮ ಸ್ವಾಮಿಗೆ ಯಾವತ್ತೂ ಲಕ್ಷ್ಮೀದೇವಿನ ಅಗಲಿ ಇದ್ದದ್ದೇ ಇಲ್ಲ. ಆದರೆ ರುಕ್ಮಿಣಿ ಸತ್ಯಭಾಮ ಮೊದಲಾದ ಅಷ್ಟಮ ಮಹಿಷರ ಜೊತೆಗೆ ವಿವಾಹ ಮಾಡಿದ್ದು ಅವೆಲ್ಲ ಲೀಲೆ ತೋರಿಸ್ತಾನೆ. ಭರದಿಂದ ಜರಾಸಂಧ ಕಾಲ ಯವ ಶಿಶುಪಾಲ ನರಕ ಹಂಸ
ಡಿಬಿಕ, ಸಾಲ್ವ, ಪೌಂಡ್ರಿಕ, ಜರಾಸಂಧ, ಕಾಲಯವನ, ಆಮೇಲೆ ಶಿಶುಪಾಲ, ನರಕಾಸುರ, ಹಂಸ, ಡಿಂಬಕ, ಸಾಲ್ವ, ಪೌಂಡ್ರಕ ಇವರೆಲ್ಲರನ್ನ ಸಂಹಾರ ಮಾಡಿದ. ದುರುಳಾಶ್ರಯವಗಳ ದಂತವಕ್ತ್ರ ಬಲು ದೈತ್ಯರ ಒರೆಸಿದೆ. ದಂತವಕ್ತ್ರ ಮೊದಲಾದ ಮಹಾದೈತ್ಯರನ್ನು ಸಂಹಾರ ಮಾಡಿದ. ಅವರವರ ದುರುಳಾತೀತೆಯನ್ನು ನೋಡಿ ಕರುಣದಿಂದಲೇ ಮುಚುಕುಂದನ್ನು ಪಾಲಿಸಿದೆ. ದುಷ್ಟತನನ್ನು ನೋಡಿ ಭಕ್ತ ಮುಚುಕುಂದನನ್ನು ನೀನು ರಕ್ಷಣೆ ಮಾಡಿದಿ. ಪರಿಪರಿ ಬಗೆಯಿಂದ ಶರದಿಯೊಳಗೆ ನಲಿದೆ. ಸಮುದ್ರ ರಿಯಾದ ದ್ವಾರಕೆಯಲ್ಲಿ ಅನೇಕ ರೀತಿಯಿಂದ ವಿಹಾರ ಮಾಡಿದಿ. ಹರನಲ್ಲಿ ಸಂತಾನ ಬೇಡಿ. ನಿನ್ನ ಆಶ್ಚರ್ಯತನವ ಏನು ಅಂತಂದರೆ ಶಿವನಿಂದ ಸಂತಾನಕ್ಕಾಗಿ ತಪಸ್ಸು ಮಾಡಿ ಲೀಲೆ ತೋರಿಸ್ದಿ. ದೇವರೇ ನನಗೆ ಸಂತಾನ ಬೇಕು ಅಂಥೇಳಿ ಶಿವನ ಹತ್ರ ಬೇಡ್ಕೊಂಬೋ ಥರ ಮಾಡ್ಕೊಂಡು ತೋರಿಸ್ದಿ ನಮಗೆಲ್ಲ. ಹಿರಿದೋ ನಿನ್ನ ಮಹಿಮೆ ಎಷ್ಟು ದೊಡ್ಡದು ಅಂತ ವರ್ಣಿಸ್ಲಿಕ್ಕೆ ಆಗದಲ್ಲ. ಅರಸು ಉಗ್ರಸೇನೆಗೆ ಒಲಿದ ವಿಜಯವಿಟ್ಟಲ. ಉಗ್ರಸೇನೆಗೆ ರಾಜ್ಯ ಕೊಟ್ಟು ಅರಸನ್ನಾಗಿ ಮಾಡಿದಿ. ಸರಿ ಬಂದಂತೆ ಲೀಲೆ ಮಾಡಿದ ದೇವ. ಸಂದರ್ಭಕ್ಕೆ ತಕ್ಕಂಥ ಅನೇಕ ಲೀಲೆಗಳನ್ನು ಮಾಡಿದಂಥ ನಮ್ಮ ಸ್ವಾಮಿ, ನಮ್ಮ ಭಕ್ತರನ್ನು ಕಾಪಾಡುವ ಸ್ವಾಮಿ ನೀನು ಅಂತ ಹೇಳ್ತಾ ಇದ್ದಾರೆ. ಅಟ್ಟತಾಳದೊಳಗೆ ದ್ವಾರಕಾಪುರಿಯಲ್ಲಿ ನಾರಿಯರ ಕೂಡ ವಾರಕ್ಕೆ ವಿಹಾರ ಮಾಡಿದ ದೈವ ನಾರದನು. ಒಂದು ಪಾರಿಜಾತವು ಈ ಪದ್ಯದಾಗೆ ಏನು ಹೇಳ್ತಾರೆ ಅಂದರೆ, ದ್ವಾರಕಾಪುರದಲ್ಲಿ ಪತ್ನಿಯರೊಂದಿಗೆ ಇದ್ದಾನೆ, ನಿತ್ಯ ವಿಹಾರ ಮಾಡ್ತಾ ಇರ್ತಾನೆ. ಕೃಷ್ಣನು ಪ್ರತಿಯೊಬ್ಬ ರಾಣಿಯ ಮನೆಯಲ್ಲಿ ಪ್ರತ್ಯೇಕವಾಗಿ ಇದ್ದಂತೆ ದಿವ್ಯ ಲೀಲೆ ತೋರಿಸ್ತಾನೆ. ಅಂದರೆ ಇಲ್ಲಿ ಒಬ್ಬರೊಬ್ಬರು ಮನೆಯಲ್ಲಿ ಒಂದೊಂದು ದಿವಸ ಇರೋದಂತಲ್ಲ, ಎಲ್ಲ ಕಡೆ ತಾನು ಇರ್ತಾನೆ. ಯಾಕಂದರೆ ತನಗೆ ತಾನು ಬಿಟ್ಟರೆ ಯಾರು ಇರ್ತಾರೆ ಎಂಬೋ ಥರ. ನಾರದನು ಒಂದು ಪಾರಿಜಾತ ಹೂವನ್ನು ತಂದುಕೊಟ್ರೆ ಪತ್ನಿಯ ಆಸೆ ಅಂಥೇಳಿ ತಿಳ್ಕೊಂಡು ಪಾರಿಜಾತ ವೃಕ್ಷನ್ನೇ ಬೇರಲ್ಲಿಂದ ಕಿತ್ತಿ ತೊಗೊಂಡು ಬಂದು ಸತ್ಯಭಾಮೆ ಆಸೆಗಾಗಿ ಸ್ವರ್ಗದಿಂದ ಪಾರಿಜಾತವನ್ನು ತಂದವನು. ದಾರಿದ್ರ್ಯತನದಲ್ಲಿ ದಾರುಣೀಸುರ ನಿನ್ನ ಸಾರಲು, ಬಡತನದಲ್ಲಿಂದ ನಿನ್ನ ಶರಣಾದರೆ ಅಪಾರ ಭಾಗ್ಯ ದೊರಕುತ್ತದೆ. ಇದು ಸುಧಾಮ ಕುಚೇಲನೇ ಕಥೆನೇ ಇದಕ್ಕೆ ಸಾಕ್ಷಿ. 6-10 ಸಾವಿರ ಸತಿಯರಲ್ಲಿ 5 ಸುತರ ಕುಮಾರಿ ಒಬ್ಬಳು. ಅನೇಕ ಪತ್ನಿಯರಲ್ಲಿ ಪ್ರತಿಯೊಬ್ಬಳಲ್ಲಿ ಅನೇಕ ಪುತ್ರರು ಪುತ್ರಿಯರು ಇವೆಲ್ಲ ಇದ್ದವನು. ವಿಸ್ತಾರದಿಂದಲೇ ಪೆತ್ತ ಮೀರಿದ ದೈವ. ವ್ಯಾಪಾರ ಸಂತಾನ ವೈಭವ ಹೊಂದಿದಂಥ ದೈವ. ವಾರದಿಯೊಳು ಹೋಗಿ ಕಿರೀಟಿಗೋಸುಗ. ಸಮುದ್ರದೊಳಗೆ ಹೋಗಿ ಕಿರೀಟಕ್ಕಾಗಿ ದುಷ್ಟರ ಕೈಯಿಂದ ಕಾಪಾಡಿದವನು. ಭೂರಿ ದಕ್ಷಿಣದಿಂದ ಮಹಾಯಜ್ಞಗಳನ್ನು ಅಪಾರ ದಕ್ಷಿಣೆಯೊಂದಿಗೆ ನೆರವೇರಿಸಿದ್ದಿ. ಬೇಡಿದವರಿಗೆ ಮನಸ್ಸು ಏನು ಕೇಳಿದರೆ ಅದು ವರಗಳು ಕೊಡ್ತಾ ಇದ್ದೀಯಪ್ಪ. ವಾರಿಜಧರ ಕಮಲಧರನಾದ ನಮ್ಮ ವಿಜಯ ವಿಠಲ ತೋರಿದೆ ಸುರಮುನಿ ನಾರದ ಬೆಡಗು. ನಾರದ ಮುನಿಗೆ ತನ್ನ ಅದ್ಭುತ ವೈಭವವನ್ನು ತೋರಿಸಿದಿ. ದ್ವಾರಕೆಯಲ್ಲಿ ಕೃಷ್ಣನು ಅನೇಕ ಮಂದಿರಗಳಲ್ಲಿ ಇರುವ ಲೀಲೆಯನ್ನು ಕಂಡವನು ನಮ್ಮ ನಾರದನು. ಅದೆಲ್ಲ ತೋರಿಸ್ದೆಪ್ಪ ನೀನು ಅಂತ ಹೇಳ್ತಾರೆ. ಇಲ್ಲಲ್ಲಿ ಎಲ್ಲ ಯಾವುದು ಉದ್ಧವನಿಗೆ ಉಪದೇಶ ಮಾಡಿದ್ದು, ಬಾಣಾಸುರನ ಯುದ್ಧ, ಅವೆಲ್ಲ ಮುಂದೆ ಬರ್ತವೆ ಆದಿತಾಳದೊಳಗೆ. ಏಕಮೇವ ನೀನು ಲೋಕದೊಳಗೆ ಬಲು ಪ್ರಾಕೃತೆ ಚರಿತ ಅನೇಕ ಬಗೆಯಲ್ಲಿ ತೋರಿ. ನೀನು ಈ ಜಗತ್ತಿನಲ್ಲಿ ನಿಜವಾದ ಏಕೈಕ ಪರಮಾತ್ಮನು ನೀನು. ಅನೇಕ ರೂಪಗಳಿದ್ದರೂ ಕೂಡ ನೀನು ಒಬ್ಬನೇ ಅಂಥೇಳಿ ತೋರಿಸಿದಾತ. ಮಾನವ ಜೀವನಂತೆ ಅನೇಕ ಲೀಲೆಗಳನ್ನು ತೋರಿಸಿದಿ. ಜನನ, ಆಮೇಲೆ ಬಾಲ್ಯ, ಯೌವನ, ರಾಜ್ಯ ಆಡೋದು, ಮಕ್ಕಳ ಸಲುವಾಗಿ ಇದು ಯಾಗ ಮಾಡೋದು, ಇವೆಲ್ಲ ಲೀಲೆಗಳೇ ಮಾನವ ರೂಪದಲ್ಲಿ ತೋರಿಸಿದಾತ. ಕಂದರ್ಪ ಪಿನಾಕಿಯ ಭಕ್ತನ್ನ ಕಾಮಧೇನುವಷ್ಟು ಆ ಶಿವನನ್ನ ಸಂಗತಿಯನ್ನು ಲೀಲೆಯನ್ನು ತೋರಿದಾತ. ಸುಕುಮಾರಿಗೆ ಸೋತು ತಾಕಿ ಸೆರೆ ಬಿದ್ದಿರಲು ಕನ್ಯೆಗೆ ಪ್ರೇಮ ಕಾರಣದಿಂದ ಬಂಧನಾದ ಘಟನೆ, ಅದೇ ಅನಿರುದ್ಧ ಮತ್ತು ಉಷಾ ಕತೆಗೆ ಇದು ಬರುತ್ತೆ. ಆಮೇಲೆ ಇಂದ್ರನ ಪಾಕಶಾಸನನ ಸುಧಾ ಕಲಶ ತಂದವ, ಇಂದ್ರನ ಅಮೃತ ವಸ್ತುಗಳನ್ನು ತಂದುಕೊಟ್ಟವನು. ನೀ ಕರುಣದಿಂದಲೇ ರಾಕಾಬ್ಜನಂತೆ ಪ್ರಕಾಶಿಸ್ತಾ ಇರ್ತಿದ್ದಿ. ದೇವತೆಗಳಿಗೆ ಆಶ್ಚರ್ಯ ತೋರಿಸಿದಂಥ ನೀನು. ಬಾಣಾಸುರ ಯುದ್ಧದಲ್ಲಿ ಶಿವನು ಬಾಣಾಸುರ ಪಕ್ಷದಲ್ಲಿ ನಿಂತಾದರೆ ಕೂಡ ಯುದ್ಧ ಲೀಲೆಯನ್ನು ತೋರಿಸಿ ಅವನನ್ನು ಸಂಹಾರ ಮಾಡಿದಿ. ಭೂಕಂಪಿಸುವ ಬಲಿಕುಮಾರನ ಕರಗಳ ಕಡಿದಿ. ಬಾಣಾಸುರ ಅನೇಕ ಕೈಗಳನ್ನು ಕಡಿದಿ. ಬಾಣಾಸುರಗೆ 1000 ಕೈಗಳಿದ್ದರೆ ಕೂಡ ಕೃಷ್ಣ ಅವುಗಳನ್ನು ಕಡ್ದಾಕ್ಬಿಡ್ತಾನೆ. ಮೊಮ್ಮಗನ ಜೋಕೆಯಿಂದಲೇ ಬಿಡಿಸಿ ಅನಿರುದ್ಧನ ನಿಮಿತ್ತದಿಂದ ರಕ್ಷಿಸಿದನು. ಲೋಕ 3ರೊಳಗೆ ಸಾಕಾರ ನೆನೆಸಿದೆ. 3 ಲೋಕದಲ್ಲಿ ಸಾಕಾರವಾದ ಪರಮಾತ್ಮ ಅಂತ ಅನಿಸಿದೆ. ಯಾದವ ಕುಲದಲ್ಲಿ ಕಾರ್ಯವನ್ನು ಮುಗಿಸಿದನು. ಭೂಭಾರ ಹರಣ, ಈ
ವನಿಕೆ ನೆವಲಿನಿಂದ ಅರಣ್ಯಕ್ಕೆ ತೆರಳಿ ಅಂತಿಮ ಲೀಲೆಗೆ ಸನ್ನಿಧನಾಗಿ ವನಿಕೆ ನೆವಲಿನಿಂದ ತಾನು ಭೂಮಿಯ ಭಾರವನ್ನು ಸಂಪೂರ್ಣ ಕಡಿಮೆ ಮಾಡಿ ತನ್ನ ಲೀಲೆಯನ್ನು ಉದ್ಧವನಿಗೆ ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಉಪದೇಶ ಮಾಡಿ ಕೃಷ್ಣಾವತಾರವನ್ನು ಸಾಕು ಮಾಡಿ ಪರಂಧಾಮಕ್ಕೆ ಹೋಗಿದ್ದೀಯಪ್ಪ. ಒಂದು ಕಳೇವರ ಅಲ್ಲಿ ಸೃಷ್ಟಿ ಮಾಡಿ ಇಟ್ಟು ನೀನು ನಿನ್ನ ವೈಕುಂಠಕ್ಕೆ ತೆರಳಿ ಹೋಗಿದ್ದಿ. ಜರನ ಬಾಣದಿಂದ ಅಂತಿಮ ಲೀಲೆಯನ್ನು ತೋರಿದಿ ನೀನು ಅಂತ ಹೇಳ್ತಾರೆ. ಕಪಟ ನಾಟಕ ಶ್ರೀಕಾಂತ ಇದು ಭಗವಂತನ ದಿವ್ಯ ನಾಟಕವೇ ಹೌದು. ನಮ್ಮ ವಿಜಯ ವಿಠ್ಠಲರಯ್ಯ ಅವನ ಸ್ಪರ್ಶದಿಂದಲೇ ಭೂಮಿ ಪವಿತ್ರವಾಯಿತು. ಇವತ್ತಿಗೂ ಜನ ಅಲ್ಲಿ ಮಳಲಲ್ಲಿ ಹೊರಲಾಡ್ತಾರೆ, ಕೃಷ್ಣ ತಿರುಗಾಡಿದ್ದು ಅಂತ ಹೇಳಿ. ಅಷ್ಟು ಇದು ಅದರೊಳಗೆ ಇರೋದು. ಕೃಷ್ಣ ತಿರುಗಾಡಿದ ಜಾಗ ಅಂಥೇಳಿ ಅಲ್ಲಿ ಹೋದ ತಕ್ಷಣ ಮಧುರೆಗೆ ಹೋದರು, ದ್ವಾರಕಕ್ಕೆ ಹೋದರು. ಮೊದಲು ಆ ಮಳಲು ತಲೆಗೆ ಹಚ್ಕೊಂಡು ಸ್ವಾಮಿ ತಿರುಗಾಡಿದ್ದ ಜಾಗ ಅಂಥೇಳಿ ನಾವೆಲ್ಲರೂ ಪವಿತ್ರರಾಗ್ತೀವಿ. ಪಾರ್ಥ ಸಾರಥಿ ಕುರುವಂಶ ಘಾತಕನೇ ಮುಕ್ತಾರ್ಥ ಎನ್ನ ದೊರೆ ವಿಜಯ ವಿಠ್ಠಲರೇಯ. ಪಾರ್ಥನ ಸಾರಥಿ ಅಂತಲೇ ಹೆಸರಿಟ್ಕೊಂಡು ಅರ್ಜುನನ ಎಷ್ಟು ಪ್ರೀತಿ ಅರ್ಜುನನ ಮೇಲೆ. ಕೃಷ್ಣ ಅಂತಂದರೆ ಪಾರ್ಥನ ಸಾರಥಿ ಅಂಥೇಳಿ ಆತನ ಹೆಸರೇ ಆತನ ಸಲುವಾಗಿ ಪಾರ್ಥ ಸಾರಥಿ ಅಂತ ಇಟ್ಕೊಂಡಿದ್ದಾತ. ಕುರುವಂಶನ್ನ ಸಂಹಾರ ಮಾಡಿ ಪಾಂಡವರ ಪಕ್ಷದಲ್ಲಿ ಇದ್ದು ಎಲ್ಲರಿಗೆ ಮುಕ್ತಿ ಕೊಡುವಂಥ ದೇವರು ನಮ್ಮ ಕೃಷ್ಣ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಹೇಳಿದಷ್ಟು ಒಂದೊಂದೊಂದೊಂದು ಕಥೆಯನ್ನು ಭಾಳ ದೊಡ್ಡದಾಗಿ ಹೇಳಬೋದು. ನನ್ನ ಜೀವನಯೋಕ್ತಿಗೆ ಆಮೇಲೆ ಟೈಮ್ ಕೂಡ ಕನ್ಸಿಡ್ರೇಷನ್ನಾಗಿ ಇಟ್ಕೊಂಡು ಸ್ವಲ್ಪ ಕಡಿಮೆ ಇರಲಿ ಅಂಥೇಳಿ ಅಷ್ಟು ಮೇಲ್ಮೇಲೆ ಹೇಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ ನಾಹಂಕರ್ತ ಹರೇಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ.